ನನಗೆ ಈ ಪ್ರಯಾಣ ಮಾಡ್ತಾರಲ್ಲ ಅವ್ರನ್ನ ಒಂಚೂರು ಡೌಟ್ ಇರುತ್ತೆ, ಇದೇ ಮಾಡ್ತಿದ್ದಾರೆ. ನಿಮ್ಗೆ ಎಷ್ಟಿದೆ ನೀವು ನೋಡ್ಕೊಳ್ಳಿ. ನಾನು ಏನ್ ಮಾಡಿದೆ ಇವ್ರು ಯಾರು ಹೇಳಿದ್ರೆ ನಿಮ್ಗೆ ಜ್ಞಾನ ಇಲ್ಲ, ಅಲ್ಪ ಜ್ಞಾನಿ ನಾನು. ಏನ್ ಮಾಡಿದ್ರೆ ಚೆಕ್ಮೇಟ್ ಆಡೋದು, ಗುಂಗು 4 ಜನ ಮಾತಾಡ್ಕೊಂಡ್ರೆ ಟೀಮ್ ಆಗ್ಬಿಡಲ್ಲ. ಬಿಗ್ ಬಾಸ್ನಲ್ಲಿ ನಿಜವಾಗಿಯೂ ನರಕ ದರ್ಶನ ಆಗ್ತಾ ಇರೋದು ಸ್ವರ್ಗದಲ್ಲಿರುವವರಿಗೆ. ಇದೀಗ ನರಕವಾಸಿಯಾದ ಚೈತ್ರ ಅವರು ಸ್ವರ್ಗದ ನಿವಾಸಿಗಳಿಗೆ ನರಕ ತೋರಿಸಿಯೇ ಬಿಟ್ಟಿದ್ದಾರೆ. ಬಿಗ್ ಬಾಸ್ ರೂಲ್ಸ್ ಇಟ್ಕೊಂಡು ಸ್ವರ್ಗ ನಿವಾಸಿಗಳಿಗೆ ಚಳಿ ಬಿಡಿಸಿದ್ದಾರೆ ಚೈತ್ರ ಕುಂದಾಪುರ ಅವರ ಸ್ಟ್ರಾಟಜಿ ಸಖತ್ತಾಗಿ ವರ್ಕ್ ಆಗಿದೆ. ನರಕವಾಸಿಗಳಿಗೆ ಪಾಠ ಕಲಿಸಲು ಭವ್ಯಗೌಡ ಅವರು ಬಿಗ್ ಬಾಸ್ಗೆ ಒಂದು ಮನವಿ ಮಾಡ್ತಾರೆ. ನರಕವಾಸಿಗಳಿಂದ ನಾವು ಕೆಲಸ ಮಾಡಿಸುವ ಹಾಗೆ ಟಾಸ್ಕ್ ಕೊಡಿ ಎಂದು. ಇದಾದ ಸ್ವಲ್ಪ ಹೊತ್ತಲ್ಲೇ ಟಾಸ್ಕ್ ಮಾಡಿಸುತ್ತಾರೆ ಬಿಗ್ ಬಾಸ್. ಹಾಗಾದರೆ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಏನು? ಮನೆ ಕೆಲಸದ ಜವಾಬ್ದಾರಿ ನರಕ ನಿವಾಸಿಗಳು ಮಾಡಬೇಕು. ಸ್ವರ್ಗದ ಮನೆಯನ್ನು ಕ್ಲೀನ್ ಮಾಡಲು 2 ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಎಂದು ಬಿಗ್ ಬಾಸ್ ಟಾಸ್ಕ್ ನೀಡುತ್ತಾರೆ. ಇದರ ಅನುಸಾರವಾಗಿ ಮನೆ ಕೆಲಸಕ್ಕೆ ಮೊದಲು ಆಯ್ಕೆಯಾದವರು ಚೈತ್ರ ಕುಂದಾಪುರ ಮತ್ತು ಗೋಲ್ಡ್ ರಮೇಶ್. ನಂತರ ಮೈಂಡ್ ಗೇಮ್ ಶುರು ಮಾಡಿಯೇ ಬಿಟ್ಟರು ಚೈತ್ರ. ಇತ್ತ ಕಡೆ ನರಕವಾಸಿಗಳಲ್ಲಿ ಮೊದಲಿಗೆ ಚರ್ಚೆ ಆಗುತ್ತೆ. ನಾವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಸ್ವರ್ಗದವರೇ ಹೊಣೆ ಆಗ್ತಾರೆ, ಹಾಗೆ ನಾವು ಟೈಮ್ ವೇಸ್ಟ್ ಮಾಡಬೇಕು ಅಲ್ಲಿ ಹೋಗಿ ಎಂದು ಪ್ಲ್ಯಾನ್ ಮಾಡುತ್ತಾರೆ. ಸ್ವರ್ಗದಲ್ಲಿ ಉಗ್ರ ಮಂಜು ಅವರು ನರಕವಾಸಿಗಳು ನಮ್ಮ ಕೈಯಲ್ಲಿ ಮಿಸ್ಟೇಕ್ ಮಾಡಿಸೋಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾರೆ, ರೂಲ್ಸ್ ಬ್ರೇಕ್ ಮಾಡಿಸೋಕೆ ಕೆಣಕೋಕೆ ಬಂದೇ ಬರ್ತಾರೆ, ಸ್ವಲ್ಪ ನಾವು ಅಲರ್ಟ್ ಆಗಿ ಇರೋಣ ಅಂತ ಎಚ್ಚರಿಕೆ ಕೊಟ್ಟಿರುತ್ತಾರೆ. ಅಲ್ಲಿಂದ ಆಟ ಶುರುವಾಗುತ್ತೆ. ಚೈತ್ರ ಅವರು ಇಡೀ ಸ್ವರ್ಗದ ಮನೆಯ ನಿವಾಸಿಗಳ ಮೇಲೆ ಹಿಡಿತ ಸಾಧಿಸುತ್ತಾರೆ. ಮಾತ್ರವಲ್ಲ, ಟೈಮ್ ವೇಸ್ಟ್ ಕೂಡ ಮಾಡುತ್ತಾರೆ. ಚೈತ್ರ ಅವರು ಮನೆಯಲ್ಲಿ ಜೋರಾಗಿ ಮಾತನಾಡ್ತಾರೆ, ಇಡೀ ಸ್ವರ್ಗವನ್ನೇ ಕಂಟ್ರೋಲ್ಗೆ ತಗೊತಾರೆ. ಹಣ್ಣು ಕಸಿದು ತಿನ್ನುತ್ತಾರೆ ಚೈತ್ರ. ಆಗ ಅಲ್ಲಿಂದ ಮತ್ತೆ ಸ್ವರ್ಗದ ನಿವಾಸಿಗಳಲ್ಲಿ ಗಲಾಟೆ ಆಗುತ್ತೆ. ಹೀಗೆ ಪ್ರತಿ ಹಂತದಲ್ಲಿಯೂ ಸ್ವರ್ಗದವರನ್ನು ಕೆಣಕುತ್ತಲೇ ಇರುತ್ತಾರೆ ಚೈತ್ರ. ಹಣ್ಣು ಮುಟ್ಟಿದಾಗ ಯಮುನಾ ಅವರು ಚೈತ್ರ ಅವರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಬಿಗ್ ಬಾಸ್ ಪನಿಷ್ಮೆಂಟ್ ಕೊಡ್ತಾರೆ. ನಿಮಗೆ ಆ ರೈಟ್ಸ್ ಇಲ್ಲ ಎಂದು ಚೈತ್ರ ಕುಂದಾಪುರ್ ಖಡಕ್ಕಾಗಿ ಗುಡುಗುತ್ತಾರೆ. ಹಾಗೆ ಗೋಲ್ಡ್ ಸುರೇಶ್ ಅವರು ಎಲ್ಲ ಕೆಲಸ ಸ್ವರ್ಗದಲ್ಲಿ ಮಾಡ್ತಾರೆ. ಇದರಿಂದ ಸ್ವರ್ಗದವರಿಂದ ಮೆಚ್ಚುಗೆ ಸಿಗುತ್ತೆ. ಆದರೆ ಚೈತ್ರ ಬಗ್ಗೆ ಇಡೀ ಸ್ವರ್ಗದ ಸ್ಪರ್ಧಿಗಳು ಅಸಮಾಧಾನ ಹೊರಹಾಕ್ತಾರೆ. ಚೈತ್ರ ಮಾಡಿದ ಸ್ಟ್ರಾಟಜಿಯೇ ಹಾಗಿತ್ತು. ಚೈತ್ರ ಅವರು ಸ್ಟ್ರಾಟಜಿಯನ್ನು ನಾಮಿನೇಷನ್ ವೇಳೆ ಬಾಯ್ಬಿಟ್ಟರು. ನಾನು ಯಾಕೆ ಜಗಳ ಮಾಡಿದೆ ಅಂದರೆ ಸಮಯ ವ್ಯರ್ಥ ಆಗಲಿ ಅಂತ ಸರಿಯಾಗಿ ತಮ್ಮನ್ನು ಸಮರ್ಥಿಸಿಕೊಂಡರು ಚೈತ್ರ. ನನಗಂತೂ ಚೈತ್ರ ಅವರ ಆಟ ಸಖತ್ತಾಗಿ ಇಷ್ಟ ಆಯಿತು. ನಿಮಗೇನಿಸ್ತು ಕಾಮೆಂಟ್ ಮಾಡಿ.